ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇ ಏನಿದು? ಕಣ್ ಕಾಣಲ್ವಾ? ಹಿತ್ತಲೆ ಪಾತ್ರೆ ಮಾಡ್ಕೊಂಡ್ಬಿಡ್ತೀಯಾ? ರೀ ಚಪ್ಪು ನಿತ್ಕೊಳ್ರಿ, ಯಾವಾಗ್ಲೂ ಏನಾದ್ರೂ ಹೇಳ್ತಾನೆ ಇರ್ತೀರ. ಏನೋ ಕಂತ್ರಿ ಕೆಲಸ ಮಾಡ್ತಿದ್ದಾಳಲ್ಲ ಇವಳು. ನಿಂತ್ಕೋ, ಏನ್ ಮಾಡ್ತಿದ್ಯಾ? ರೀ ನಿಮ್ಗೇನ್ ಬುದ್ಧಿ ಇದೆಯಾ ಇಲ್ವಾ? ಮನೇಲಿ ಮದ್ವೆ ರೀ, ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ, ಎಲ್ಲ ತೊಳೆದು ನೀಟಾಗಿ ಇಡ್ತಿದ್ದೀನಿ. ನೀನು ಜೀವನದಲ್ಲಿ ಇನ್ನೊಬ್ಬರು ಜೀವನ ತಿಳಿದು ಗುಡ್ಸಿ ಗುಂಡಾಂತರ ಮಾಡೋದಷ್ಟೇ ಗೊತ್ತಿರೋದು, ಅಂಥದ್ರಲ್ಲಿ ಮನೇನ ತೊಳೆದು ಗುಡ್ಸಿ ಗುಂಡಾಂತರ ಮಾಡ್ತೀನಿ ಅಂತಿದ್ಯಲ್ಲ. ಹೌದು, ಇದಕ್ಕೆ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ? ಮನೆ ಮಗಳು ಮದ್ವೆ ಇದೆ, ಮನೆ ತುಂಬಾ ಧೂಳ್ ತುಂಬಿಕೊಂಡು ಮದ್ವೆ ಮಾಡಕ್ಕಾಗತ್ತಾ? ಮೇಲ್ಗಡೆ ಇರೋ ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂತ. ಅಂದ್ರೆ ಇನ್ನೊಂದ್ಸತಿ ಹೇಳು. ಅದೇ ಧೂಳ್ ಹೊಡೆದು ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು ಅಂದೆ. ಇದು ನಿಜವಾಗ್ಲೂ ನೀನೇನಾ ಅಥವಾ ಈ ಗೀತ್ನೊಳಗೆ ಭೂತೊಳಗೆ ಸೇರ್ಕೊಂಡು ಈ ಹಳೆ ಸಿನಿಮಾದಲ್ಲಿ ಕೆಲವು ಭೂತ್ಗಳು ಒಳಗೆ ಸೇರ್ಕೊಂಡು ಒಳ್ಳೆ ಕೆಲಸ ಮಾಡ್ತಾವಂತಲ್ಲ, ಹಂಗೇನಾರ ನಿನ್ಗೆ ಆಗಿದ್ಯಾ ಅಂತ? ಏನ್ರಿ ಯಾವಾಗ್ಲೂ ಕಾಲೆಳಿತೀರಾ? ಬೇಡ ಬಿಡು, ಕೈ ಹೇಳ್ತೀನಿ. ಮನುಷ್ಯ ಬದ್ಲಾಗ್ತಾನೆ ಅಂದ್ರೆ ಖುಷಿ ಪಡ್ಬೇಕು ರೀ, ಈ ತರ ಅನುಮಾನ ಪಡೋದಲ್ಲ. ಅಲ್ಲ, ಮನುಷ್ಯರು ಬದಲಾಗ್ತಾರೆ, ಆದ್ರೆ ನೀನು ಬದಲಾಗೋ ಚಾಯಮಾನ ಅಲ್ವಲ್ಲ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ನಾನ್ ಮನುಷ್ಯಲ್ವಾ? ಅದೊಂದು ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ನೀವೇನಾದ್ರೂ ಅಂದ್ಕೊಳ್ರಿ, ನನ್ಗೆ ಪಲ್ಲವಿ ಮದ್ವೆ ಚೆನ್ನಾಗಾಗ್ಬೇಕು ಅಷ್ಟೇ. ಓ ಯಾಕೋ ಗೀತಾ, ನನ್ಗೆ ಆಶ್ಚರ್ಯ ಅನ್ನಿಸ್ತಿದೆ ಕಣೆ. ಪಲ್ಲವಿ ಮದ್ವೆ ಆದ್ರೆ ನಾನ್ ಸೂಸೈಡ್ ಮಾಡ್ಕೋತೀನಿ ಅಂತ ಅಂತಿದ್ದೋಳು ಈಗ ಅವಳ ಮದ್ವೆ ಚೆನ್ನಾಗಾಗ್ಲಿ ಅಂತ ಅಂತಿದ್ಯಾ? ಅಷ್ಟೇ ಅಲ್ಲತೆ, ಪಾತ್ರೆ ಎಲ್ಲ ತೊಳೆದು ಮನೆ ಧೂಳ್ಗಿಲ್ಲೆಲ್ಲ ಹೊಡೆದು ಗೋಡ್ಸ್ ಗುಂಡಾಂತರ ಮಾಡ್ಬೇಕು ಅಂತಿದ್ದಾಳೆ. ಇದು ಇವಳ ನಾಟಕದ ಎಷ್ಟನೇ ಅಧ್ಯಾಯವೋ ಗೊತ್ತಿಲ್ಲ. ಅನ್ಕೊಳ್ರಿ, ನಾಟಕ ಆದ್ರೂ ಅನ್ಕೊಳ್ಳಿ, ಏನಾದ್ರೂ ಅನ್ಕೊಳ್ಳಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಿರಿ. ನಿಮ್ಮ ಥರ ಪಿ ಟಿ ಮಾಸ್ಟ್ರು ಸಿಗೋದಕ್ಕೆ ಸ್ಕೂಲ್ ಮಕ್ಕಳು ಪುಣ್ಯ ಮಾಡಿರಬೇಕು. ಈ ಸ್ಕೂಲ್ ಪ್ರಿನ್ಸಿ ಹೇಳ್ತಾ ಇದ್ರು, ನೀವು ಬಂದಮೇಲೆ ಇಲ್ಲಿರೋ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅಂತ. ಸರಿ ಕೆಲಸ ನೋಡಿ. ಸರಿ. ಎಕ್ಸ್ಕ್ಯೂಸ್ ಮಿ ಸರ್, ಪಿಟಿ ಸರ್ ಎಲ್ಲಿದ್ದಾರೆ? ಆ ಕಡೆ ಮೇಡಮ್. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮಿ ಸರ್. ಹೇಳಿ ಮೇಡಮ್. ಇಲ್ಲಿದು ಪಿಟಿ ಸರ್ ಯಾರು? ನಾನೇ. ನಾನು ಪಲ್ಲವಿ ಅಂತ, ಅನು ಅವರಮ್ಮ. ಓ ಹೌದಾ, ನಮಸ್ತೆ ಮೇಡಮ್. ನನ್ನ ಮಗಳಿಗೆ ನೀವಂದ್ರೆ ತುಂಬಾ ಇಷ್ಟ ಸರ್, ಆದ್ರೆ ನನಗೆ ನಿಮ್ಮ ಮೇಲೆ ಕೋಪ. ಟೆನ್ಷನ್ ಆಗಬೇಡಿ, ಮುಂಚೆ ಇತ್ತು, ಇವಾಗಿಲ್ಲ. ನಿಮ್ಮಿಂದ ನನಗೆ ತುಂಬಾ ತುಂಬಾ ಹೆಲ್ಪ್ ಆಗಿದೆ. ವಿಕ್ರಾಂತ್ ಅವರು ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಾರೆ. ಥ್ಯಾಂಕ್ಸ್ ನಮ್ಮಿಬ್ರನ್ನ ಒಂದ್ ಮಾಡಿದ್ದಕ್ಕೆ. ಎಲ್ಲ ಓಕೆ, ಆದ್ರೆ ಒಂದು ರಿಕ್ವೆಸ್ಟ್ ಇದೆ ಸರ್. ನನ್ನ ಮಗಳಿಗೆ ಐಸ್ ಕ್ರೀಮ್ ಮಾತ್ರ ಕೊಡಬೇಡಿ, ಬಿಕಾಸ್ ಅವಳಿಗೆ ವೀಸಿಂಗ್ ಪ್ರಾಬ್ಲಮ್ ಇದೆ. ಐಸ್ ಕ್ರೀಮ್ ತಿಂದರೆ ಅಸ್ತಮ ಸ್ವಲ್ಪ ಜಾಸ್ತಿ ಆಗುತ್ತೆ. ಸರಿ, ನನಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಓಕೆ ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನೀವ್ಯಾಕೆ ನನ್ನ ಹತ್ರ ಸುಳ್ಳು ಹೇಳಕ್ಕೆ ಹೇಳಿದ್ರಿ? ಅದೆಲ್ಲ ಹೇಳೋ ಸ್ಥಿತಿಲಿ ನಾನಿಲ್ಲ, ಆದರೆ ನಾನು ನಿಮ್ಗೆ ಒಳ್ಳೆ ಪಾರ್ಟಿ ಕೊಡಿಸ್ತೀನಿ. ಯಾಕೆ ಹೊರಗೆ ಬಂದೆ? ಕ್ಲಾಸ್ ಅವರಲ್ಲಿ ಯಾರಾದ್ರೂ ಹೊರಗೆ ಬರ್ತಾರಾ? ಈ ತರ ಹೊರಗೆ ಬರ್ಬಾರ್ದಲ್ವಾ? ಅದು ತಪ್ಪಲ್ವಾ ಕಂದ? ಸಾರಿ ಅಮ್ಮ. ಮ್ಯಾಜಿಕ್ ಮೆಷಿನ್ ಮೀಟ್ ಮಾಡೋನ್ನೆಲ್ಲ ಮಾಡಿದ್ಯಾ? ಮಾಡ್ದೆ. ಅದನ್ನ ಕೇಳಕ್ ಬಂದ್ಯಾ ಇವಾಗ? ಇದನ್ನ ಮನೆಗೆ ಬಂದ್ಮೇಲೆ ಸಂಜೆ ಕೇಳಿದಿದ್ರೆ ಆಗ್ತಿತ್ತಲ್ಲ.
ನೋ ಮ್ಯಾ ಸಂಜೆವರೆಗೂ ಹೇಳೋಕೆ ಆಗಲ್ಲ. ಮ್ಯಾಜಿಕ್ ಮೆಷಿನ್ ಮೀಟ್ ಆದ್ಯಾ? ಹೇಳದ್ನಲ್ಲ ಅದೇ. ನಿನಗೆ ಹೇಗೆ ಅನಿಸ್ತು? ಒಳ್ಳೆಯವರೇ ಅನ್ಸಿದ್ರು.